ಹಲೋ ಗಾಯ್ಸ್, ನಾವು ಇವಾಗ ಹೋಗ್ತಿದ್ವಿ ಮೈಸೂರು. ಇಲ್ಲಿ ಜುನೈದ್ನವರಿದ್ದಾರೆ ಹಾಗೂ ನಮ್ಮ ಅಲಿಯಾಕನವರಿದ್ದಾರೆ. ಈಗಲೇ ಮನೆಯಿಂದ ಬಿಟ್ಟಿದ್ದು. ಈಗ ನಿದ್ದೆ ಬರ್ತಾ ಇದೆ, ಸ್ವಲ್ಪ ಮಲಗ್ಬೇಕು. ಇವ್ರದ್ದು ಸರಿ ಆಗ್ತಿಲ್ಲ ನೋಡಿ, ಇವ್ರಿಗೆ ಸೀಟೇ ಸಿಕ್ಕಿಲ್ಲ. ಇವನು ಮಲಗಿ ಎದ್ದು ಈಗ ಬೇರೆ ಮಾಡ್ಕೊಂಡು ಹೇಳಿದ್ದ. ಅವರಿಗೆ ಕೇಳಿಸಿದಷ್ಟೇ ಅದು. ಓಕೆ, ಸ್ವಲ್ಪ ಸ್ವಲ್ಪ ನಂತರ ಸಿಗ್ತೀವಿ. ನಿದ್ದೆ ಬರ್ತಾ ಇದೆ. ಹಾಗೆ ಹೀಗೆ ನಾವು ಬಂದು ಎತ್ತಿರ್ತೀವಿ ನೋಡಿ ಸ್ನೇಹಿತರೆ. ಅಯ್ಯ, ಮದೆನಾಡು ನೋಡಿ ಸ್ನೇಹಿತರೆ. ಮದೆನಾಡಿನಲ್ಲಿ ಎಂತ ಗಾಳಿ. ನಮ್ಮ ಮಂಗಳೂರು ಹಚ್ಚ ಏನು ಬಿಸಿಲು ಅಲ್ವಾ, ಇಲ್ಲಿ ಮದೆನಾಡಲ್ಲಿ ಏನು ಇಲ್ಲ ನೋಡಿ ಸ್ನೇಹಿತರೆ. ನಾವು ಹೋಗ್ತಿದೀವಿ ಇವತ್ತು ಮೈಸೂರು. ಎಲ್ಲಿ ಹೋಗ್ತಿದೀವಿ ನಾವು? ಮೈಸೂರು ಹೋಗ್ತಾ ಇದ್ದೀವಿ. ಇವತ್ತು ಫ್ಯಾಮಿಲಿ ನಮ್ಮ ಇವತ್ತು ಯಾತ್ರೆ ನಮ್ಮ ಮಡಿಕೇರಿ ಹಾದಿ, ಮಡಿಕೇರಿ ಪಾಸ್ ಆಗಿ ನಮ್ಮ ಮುಂದೆ ಈಗ ಸುಂದರಪ್ಪ ಮಾಡ್ತಾ ಇದ್ವಿ. ಹೌದೌದು. ನಮ್ಮ ಇವತ್ತು ಬೆಳಗಿನ ಜಾವ 3 ಗಂಟೆಗೆ ನಾವು ಹೊರಟಿದ್ವಿ. ಇವೊಂದು ನಮ್ಮ ಈ ಒಂದು ಬೆಳಗಿನ ಮುಂಜಾನೆಯ ಮುಂಜಾನೆ ಸವಿ ನೆನಪಿನ ಸವಿಯ ಯಾತ್ರೆಯಲ್ಲಿ ಹೌದೌದೌದು ಈ ಒಂದು ಸುಂದರ ತಾಣಗಳ ಒಂದು ವೀಕ್ಷಣೆಯ ಪರಿವೀಕ್ಷಣೆ ನಮ್ಮ ಜೊತೆ ಅವರ ಒಂದು ಅದೆಂತ ಹೇಳಿದ್ದು ನೀವು? ನಮ್ಮೊಂದಿಗೆ ಅಲಿಯಾಕನವರಿದ್ದಾರೆ. ಇಲ್ಲಿ ಅಲಿಯಾಕನ ಸ್ವಲ್ಪ ಮಾತಾಡ್ತಾರೆ. ಅವ್ರು ಎಂತ ಮಾರ ಇಲ್ಲಿ ಜುನೈದ್ ಸ್ವಲ್ಪ ಮಾತಾಡ್ಬೇಕು ಅಂತ. ಏನ್ ಮಾತಾಡುದು ಸರ್? ಮಾತಾಡ್ಲಿಕ್ಕೇನಿಲ್ಲ. ಅವ್ರು ಎಂತವ್ರು ಪರಿಪಾಟಿ ಅವ್ರು ಎಂತಂದ ಅವ್ರಿಗೆ ಕನ್ನಡ ಉಚ್ಚಾರ ಬರಲ್ಲ, ಕನ್ನಡ ವರ್ಣಮಾಲೆ ಅಕ್ಷರಗಳು ಅವ್ರಿಗೆ ಗೊತ್ತಿಲ್ಲ. ಸೊ ಅದರಿಂದ ಒಂದು ಮಿಸ್ಟೇಕ್ ಆಗಿರ್ಬೋದು. ಅದಕ್ಕೆ ಪ್ರಾರಂಭ ಮಾಡ್ತಾರೆ, ವ್ಯಂಗ್ಯ ಮಾಡ್ತಾರೆ. ಇದರಿಂದಾಗಿ ಕನ್ನಡಕ್ಕೆ ಅವಮಾನ ಮಾಡ್ತಾರೆ. ಹೌದೌದು, ಅದು ಖಂಡಿತವಾಗಿ ನಾನು ಸಂಬಂಧಿಗೆ ಈಗ ಡ್ರೈವರ್ ಜುನೈದ್ ಅವರು ಇದ್ದಾರೆ, ಅವರು ಮಾತಾಡ್ಬೇಕು. ಅವರು ಮಾತಾಡಿದ್ರೆ ಖುಷಿ. ಮಾತಾಡಿ. ಅಲ್ಲೆಲ್ಲ ಎದುರ್ಕೊಳ್ತಿದ್ದಾರೆ ನೀವು ಮಾತಾಡುದಂದ್ರೆ. ಅದಕ್ಕೆ ನನ್ನ ಹೆಸರಲ್ಲಿ ಅವನು ಜುನೈದ್ ಇದ್ದಾನೆ. ಎಂತ ಹೇಳುದು ಹೇಳಿ, ನೀವ್ ಹೇಳ್ಬೇಕು, ನಾವು ಕೇಳ್ಬೇಕು. ಎಲ್ಲರನ್ನು ಹೌದೆಲ್ಲ ಬಗ್ಗೆ ಹೇಗೆ ಒಂದು ಅನುಭವ ಕೇಳಿದ್ರ? ಎಲ್ಲರೂ ಕೇಳಿದ ಅವ್ರಿಗೆ ಏನ್ ಹೇಳುದಂತ. ಅವ್ರಿಗೆ ನಾಚಿಕೆ. ಒಂದು ವಿಡಿಯೋ ಮಾಡುವಾಗ ಉಂಟ, ಕ್ಯಾಮರಾದ ಎದುರು ಬರುವಷ್ಟು ಕಾನ್ಫಿಡೆನ್ಸ್ ಆಗಿಲ್ಲ. ನಮ್ಮ ಮಾಹಿತಿ ಪ್ರಕಾರ ನಮ್ಮ ಅನಿಸ್ ಅವರು ನಮ್ಮ ಸಂದರ್ಶನ ಮಾಡಕ್ ಬಂದಿದ್ದಾರೆ. ಹೌದು, ಈಗಾಗಲೇ ಸುಮಾರು ಒಂದು 100 ಕಿಲೋಮೀಟರ್ ಅಂತರದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮ್ಮನ್ನು ಟಿವಿನಲ್ಲಿ ಕೊಡಬಹುದಿತ್ತು. ತುಂಬಾ ಒಂದು ಸುಮಾರು 14 ಮಂದಿಗ ತಂಡ ಒಂದು ನಮ್ಮ ಯಾತ್ರೆ ನಡೀತಾ ಇದೆ. ಈಗಾಗಲೇ ಒಂದು ಈ ಬೆಳಗಿನ ಎಲ್ಲರೂ ಕೂಡ ಮಾತಾಡಿಸುವಂತ ಈಗಾಗಲೇ ಕೆಲವರು ಹೇಳ್ತಾರೆ ಹಸು ಹೊಟ್ಟೆ ಹಸಿತಾ ಇದೆ. ಸೊ ಈ ಕಣ್ಣಲ್ಲಿ ಹೇಗೆ ನಾವು ಹೇಗೆ ಅವ್ರಿಗೆ ಎಲ್ಲ ರೆಡಿ ಮಾಡಿ ಬೇಗ. ಇದೆಂತ ಪಿಂಡಿ? ಪುಂಡಿ ಪಿಂಡಿ ತಿನ್ಲಿಕ್ಕೆ ಬಂದದ್ದು. ಪುಂಡಿ ತಿನ್ಲಿಕ್ಕೆ ಬಂದಿದ್ದು. ಪುಂಡಿ ಗಸಿ ನೀರು. ಇದು ನೀರು ತೊಲೆಯಕ್ಕೆ ಮತ್ತೆ ಪಿಂಕ್ ಅಂತ ತೊಲೆಯಕ್ಕೆ ಎಲ್ಲ ಆಯ್ತು. ಮತ್ತೆ ಅಲ್ಲಿ ಪುಂಡಿ ಬರ್ತಾ ಇದೆ, ಚಿಲ್ಲಿ ಮತ್ತೆ ಸುಕ್ಕ, ಚೂರು ಬುಕ್ಕ, ದುಕ್ಕ ಇದ್ದವ್ರಿಗೆ ಸುಕ್ಕ, ಚಿಲ್ಲಿ ಮೆಣಪನ್ನು ಕುಲ್ಲಿ. ಇಲ್ಲಿ ಬಂದಿದ್ವಿ. ಇಲ್ಲಿ ನೋಡಬಹುದು ತುಂಬಾ ದಫಾನುಗಳೆಲ್ಲ ಇದೆ. ಹಾಗೆ ಅಲ್ಲಿ ದರ್ಗಾ ಕೂಡ ಇದೆ. ನಮ್ಮಿದ್ದಾರೆ ನೋಡಿ. ಅದೆಷ್ಟೋ ಇತಿಹಾಸವನ್ನು ಹೊಂದಿರುವ ಈ ದರ್ಗಾ ನೋಡ್ಬೋದು ಸ್ನೇಹಿತರೆ. ಅಲ್ಲಿ ಇಲ್ಲಿ ದಫಾನು ಕೂಡ ಇದೆ. ಇದೇನು ತಲೆಗೆ ಹೊಲಿತಾ ಇಲ್ಲಲ್ಲ, ಇದಲ್ಲಿಂತ 786 ಇಲ್ಲೆಲ್ಲ ಕಾಯ್ತು ಕೂತಿದ್ದಾರೆ ನೋಡಿ ಪಿಂಡಿಗೋಸ್ಕರ. ಈಗ ಪಿಂಡಿ ಎಲ್ಲರಿಗೂ ಕೊಡುದಾ? ಎಲ್ಲರಿಗೂ ಪಿಂಡಿ ಇದೆ. ಪಿಂಡಿ ಬೇಕಾ? ಪಿಂಡಿ ಬೇಕಾ? ಎಂತ ನೀವು ಎಲ್ಲರೂ ಕೊಂಡಿ ಕೊಡಿ. ಇದೆಂತ? ಇದು ನೀರು ತೆಂಗಿನೆಣ್ಣೆ.
ಅಲ್ಲಲ್ಲ ನೀರು ನೀರು ಮನೆಯ ನೀರಾ ಪಿಂಡಿ 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 ಜಾಗ ಇರುತ್ತೆ. ನೋಡಿ ನಮ್ಮ ಪಿಂಡಿ ready ಆಗಿದೆ. ಹಾಗೆ ಈಗ ತಿನ್ನೋದು ಮಾತ್ರ ಬಾಕಿ ಇರೋದು. ನೋಡಿ ಇದು ಮಡಿಕೇರಿ ಆಚೆ ನಾವು ಬಂದಿದ್ವಿ. ಕೇವಲ 70 ಕಿಲೋಮೀಟರ್ ಇದೆ ಮೈಸೂರಿಗೆ ಹೋಗ್ಲಿಕ್ಕೆ. ಅದಾನೆ ಬರ ಉಡಬಾಲ ಒಂದು ಗುಡಿ ಪಿಂಡಿ ಕೋಳೆ ಕರಿ ನೋಡಿ ಎಂತ. ಅರೆ ಬಾಯ್ ಖುಷಿ ಖುಷಿ. ಪಿಂಡಿ ಉರುಳುತ್ತಿದೆ. ಹಾಕಿ ಚಾರ್ ಹಾಕಿ ಸಾಹೇಬ್ರೆ ಚಾರ್ ಹಾಕಿ. ಅಲ್ಲಲ್ಲ ಚಾರ್ ಚಾರ್ ಹಾಕಿ. ಗಲ್ಲಿಗೆ ತೊಂದರೆ ಇಲ್ಲ ಬಂದರ ಹಾ ಎಸ್ ಹಾಕಿ ಹಾಕಿ. ಹಲೋ ಸಾರ್ ಭಟ್ರು ಮಾಂಸಾಹಾರಿ ಅಲ್ಲ ಇದು. ಇಲ್ಲ ಇಲ್ಲಿ ಪಿಂಡಿ ನನ್ಗೆ ಸಿಕ್ತು. ಕಾದು ಕಾದು ಏನೇ ಆಗ್ಲಿ ಪಿಂಡಿ ತಿನ್ಕೊಂಡು ಮತ್ತೆ ಹೋಗುದೇ ಆಯ್ತಾ. ಓಕೆ ನಾನು ಪಿಂಡಿ ತಿನ್ಕೊಂಡು ಮತ್ತೆ ಮಾತಾಡ್ತೀನಿ. ಈಗ ಪಿಂಡಿ ತಿನ್ಬೇಕಷ್ಟಲ್ಲ. ಪುಂಡಿ 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 ಹೆಂಗಿದೆ ಸರ್? ಪುಂಡಿ ಹೆಂಗಿದೆ? ಪುಂಡಿ ಹೆಂಗಿದೆ? ಪುಂಡಿ ಪುಂಡಿ ಆಗಿದೆ. ಕುಂಡಿ ಎಂತ ನಿಮ್ಮ ಕುಂಡಿ ಅಂತ ಬಿಡುದಿಲ್ಲ ನೀವು. ಎಂತ ಉರುಂಟು ಉಂಟು ಮಾಡುದು ಸರ್ ಚಾ ಬೇಕಾ? ಬೇಡ, ಇವಾಗ ನಾವು ಕುಡಿದು ಬಂದ್ವಿ. ಮೈಸೂರು ಪ್ಯಾಲೇಸ್ಗೆ ಹೋಗ್ಬೇಕು. ಮೈಸೂರು ಪ್ಯಾಲೇಸ್ ನೀವು ಕೂಡ ಬರ್ಬೇಕು. ಬರ್ತೀವಿ ಖಂಡಿತ ಬರ್ತೀವಿ. ಈ ಒಂದು ರಸಗುಲ್ಲ ಸಂಜೆ ಈ ಒಂದು ಸುಂದರ ಒಂದು ನೋಟದಲ್ಲಿ ಈ ಪ್ಯಾಲೇಸ್ ಅಲ್ಲಿ ಪುರಾತನ ಕಾಲದ ಮಹಾರಾಜರು ಕೂತ್ರುವಂತಹ ಪ್ಲೇಸ್. ಹೌದು, ಸುಮಾರು ನಿಮ್ಮ ಬಂದಾರು ಗ್ರಾಮದ 3 ಅಂತ ಪಟ್ಟು ಇದೆ. ಇದನ್ನು ಸುತ್ತುವರೆದರೆ ಸುಮಾರು ಒಂದು 4-5 ಕಿಲೋಮೀಟರ್ ಸುತ್ತುವರೆದ ಒಂದು ಜಾಗ ಇದೆ. ಇದು ನಮ್ಮ ಇವನು ಈಗಾಗಲೇ ಸಂಸದರಾಗಿದ್ದಾರೆ. ಒಡೆಯರ ಮೊಮ್ಮಗರು. 4 ಅಂತಸ್ತು 4 ಗ್ರಾಮ. ಹೌದು. ಎಷ್ಟು ಹಳೆಯ ವರ್ಷಗಳು ಇಲ್ಲಿ? ಇದು ಸುಮಾರು ಒಂದು 800 ವರ್ಷಗಳ ಇತಿಹಾಸ ಕಾಲ, ಕ್ರಿಸ್ತ ಶಕ 800 ಇತಿಹಾಸ ಇರುವಂತಹ ಒಂದು ಸ್ಥಳ. ಒಡೆಯರು ಸಂಸ್ಥರಾಗಿದ್ದಾರೆ. ಶ್ರೀಮಾನ್ ಅವರು ಬಿಜೆಪಿಯ ಸಂಸ್ಥರಾಗಿದ್ದಾರೆ. ಅಂದ್ರೆ ಈಗ ಜನ ಜಂಗ್ಲಿ ಇರುವಂತ ಪ್ರದೇಶ. ಸೊ ಇವತ್ತು ವಾರದ ನಡುವಿನ ದಿನ ಆಗಿ ಜನ ಕಮ್ಮಿ ಆಗಿದ್ದಾರೆ. ವೀಕೆಂಡ್ ಅಲ್ಲಿ ಆದ್ರೆ ಜನ ಜಾಸ್ತಿ ಇರ್ತಾರೆ. ಜನ ತುಂಬಾ ಜಾಸ್ತಿ ಅಂದ್ರೆ ನಮ್ಮ ಈ ಗಾಡಿ ಪಾರ್ಕಿಂಗ್ ಮಾಡಕ್ ಜಾಗ ಇರುತ್ತೆ. ರೋಡಲ್ಲಿ ಪಾರ್ಕ್ ಮಾಡ್ಬೇಕು. ರಜೆ, ಬಟ್ ಎಲ್ಲ ಶನಿವಾರ ಸಂಡೆ ಭಾನುವಾರ ಎಲ್ಲ ಹಿಂಗೆಲ್ಲ ಬರ್ತಾರೆ. ಈಗಾಗಲೇ ಬಹಳ ಒಂದು ಕನ್ಫ್ಯೂಸ್, ಅಂದ್ರೆ ಯಾವ ರೀತಿ ಯಾವಾಗ ಬರುವಾಗ ಗೊಂದಲ. ಬಟ್ ಈಗ ಶಾಂತ ಪರಿಸ್ಥಿತಿ ಶಾಂತ ಅದು ಇಲ್ಲೇ ವ್ಯಾಲ್ಯೂ ಇಂತ ಜನದ ಬಂದ್ರೆ ಇಲ್ಲೇನು ಹಾಗೆ ನಾವೀಗ ಅಲ್ಲಿಗೆ ಹೋಗ್ತಿದ್ವಿ. ಸ್ಕ್ಯಾನ್ ಮಾಡೋದು ಎಲ್ಲ ಚೆಕಿಂಗ್, ಪ್ರತಿಯೊಂದು ಚೆಕಿಂಗ್ ಇರುತ್ತೆ. ಬಿಟ್ಟು ಹೋಗಲ್ಲ, ನಾವು ಖಂಡಿತ ನಿಮ್ ಜೊತೆನೆ ಇರ್ತೇವೆ, ಸದಾ ನಿಮ್ಮ ಜೊತೆಯಲ್ಲಿ. ಸ್ವಲ್ಪ ಹೇಳಿಕೊಡ್ಬೇಕಲ್ಲ. ಖಂಡಿತ ನಿಮ್ಮ ಜೊತೆ ಖಂಡಿತ ನಾವು ನಿಮ್ಮ ಹಸನ್ಮುಖಿ ಆಗಿರ್ತೀವಿ. ಯಾವಾಗಲೂ ನಿಮ್ಮ ಸದಾ ಬೆನ್ನೆಲುಬಾಗಿರ್ತೀವಿ. ಈಗಾಗಲೇ ನಮ್ಮ ಮಾಹಿತಿ ಪ್ರಕಾರ ನಾವು ದೂರದ ಬಂದರಿಂದ ಬಂದಿದ್ದೀವಿ. ಸುಮಾರು 270 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದೀವಿ. ಹೌದು, ನಾವು ದೂರದಿಂದ ಬಂದದ್ದು ನಮ್ಗೆ ಗೊತ್ತು. ಬಂದು ಕೂಡ ಸ್ವಲ್ಪ ಮಾಹಿತಿ ಪಡೆದು ಖಂಡಿತ ನಮ್ಮ ಮಾಹಿತಿಗೆ ಅನುಸಾರವಿರುವಂತಹ ನಮ್ಮ ಒಂದು ವಿಚಾರಗಳು. ಹೌದೌದು. ಅದೇ ತರ ಇಲ್ಲಿ ನೋಡುವಾಗ ಏನ್ ಖುಷಿ ಅಲ್ಲ. ಅದರ ಒಳಗೆ ಕೂಡ ಹಂಗೇನು ಇದ್ಯಾ ಏನು? ನೀವು ಹೇಳ್ತಿದ್ರಿ ಬೋರಿಂಗ್ ಆಗುತ್ತೆ. ನಾನು ಬಂದು ವಾತಾವರಣ ಕೂಲ್ ಆಗಿರುತ್ತೆ. ಸೊ ಏನಾಗುತ್ತೆ ಅಂದ್ರೆ ನಾವು ಪದೇ ಪದೇ ಬಂದವರು. ನಮ್ಗೆ ಒಂದು ಪದೇ ಬೋರ್ ಆಗುವಂತದ್ದೆಲ್ಲ ಇರುತ್ತೆ. ಹೌದೌದು. ಯಾಕೆ ಈಗಾಗಲೇ ಹೊಸ ಬಂದವರಿಗೆಲ್ಲ ಹೊಸ ಅನುಭವ ಇರುತ್ತೆ. ಹೌದೌದು, ಅದೌದು. ಅದೇ ತರ ಈಗ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಫೀಸ್ ಏನಿದ್ಯಾ? ಇಲ್ಲ, ಏನಿಲ್ಲ. ಖಂಡಿತ ಈ ಟಿಕೆಟ್ ತೋರಿಸಿ ಹೋಗುವಂತದ್ದು. ಇವಾಗ ನಮ್ಗೆ ಅಂಬಾರಿ ನೋಡ್ಲಿಕ್ಕೆ ಬಿಡ್ತಾರ? ಅಂಬಾರಿ ಇವಾಗ ಇಲ್ಲ. ಅಂಬಾರಿ ದಸರಾ ಟೈಮಲ್ಲಿ ನೋಡ್ಲಿಕ್ಕೆ ಸಮಯದಲ್ಲಿ ದಸರಾ ಅಂಬಾರಿ ಎಲ್ಲ ಸಿಗಲ್ಲ. ದಸರಾ ಟೈಮಲ್ಲಿ ಮಾತ್ರ ಅಂಬಾರಿ. ಅದ್ಯಾಕ್ರಿ ನೋಡ್ಲಿಕ್ಕೆ ಬಿಡಲ್ಲ? ಯಾಕಂದ್ರೆ ನಾವು ಅದನ್ನ ನೋಡ್ಬೇಕಂತಲ್ಲ ಬರಲ್ಲ. ಅಂಬಾರಿಯನ್ನು 160 ಕಿಲೋಮೀಟರ್ ಒಂದು ಆನೆಯಲ್ಲಿ ಲಾರಿಯಲ್ಲಿ ತರಿಸು. ಅದ್ಯಾಕೆ ಇಲ್ಲಿ ಇರಲ್ವ? ಅದು ಇಲ್ಲಿರಲ್ಲ, ಇಲ್ಲಿ ಬೇರೆ ಕಡೆಯಿಂದ ಅದು ಆನೆಗಳು 6 ಆನೆಗಳು ಬರುತ್ತೆ. ಮಲೆ ಮಾರುತ್ತೆ, ಸೀತಾ ಮಾರುತ್ತೆ, ಲಕ್ಷ್ಮಣ ಮಾರುತ್ತೆ. ಬಾಬಾ, ನಿಮ್ಗೆ ಅಷ್ಟು ಗೊತ್ತಿರೋದಲ್ಲ? ಖಂಡಿತ ರಕ್ಕಮ್ಮ ರೊಕ್ಕಮ್ಮ ಲಕ್ಕಮ್ಮ. ಅಲ್ಲ, ಅವತ್ತೊಂದು ತೀರಿದಲ್ಲ ಒಂದು ಆನೆ, ನಿಮ್ಗೆ ಗೊತ್ತಿದ್ದ ಹಾಗೆ. ಅದು ಸಾವಿನಲ್ಲಿ ಕಣ್ಣಿಟ್ಟು ಬೆಳಿರುವಂತ ಆನೆಗಳು. ಅದಕ್ಕೆ ಸ್ವಲ್ಪ ಜ್ವರ ಶೀತ ಕಮ್ಮಿಗಳೆಲ್ಲ ಬಂದಿದೆ. ಹೌದೌದು. ಈಗ ನಾವು ಎಲ್ಲಿಗೆ ಹೋಗ್ತಿದ್ವಿ? ಅರಮನೆಗೆ ಒಳಗಡೆ ಪ್ರವೇಶ ಮಾಡುವಂತದ್ದು. ಇವಾಗ ಅಲ್ಲಿ ಎಲ್ಲರೂ ಹೋಗ್ತಿದಾರಲ್ಲ, ಅಲ್ಲಿ ಎಲ್ಲರೂ ಹೋಗ್ತಾರೆ. ಕಾಲದ ಕೆತ್ತನೆಗಳು. ಟಿಕೆಟ್ 14
ಇದೆಲ್ಲ ರಾಜರ ಕಾಲದ ಕೆತ್ತನೆ ನೋಡ್ಬೋದು ನೋಡಿ. ಎಷ್ಟು ಸೊಗಸಾಗಿದೆ ನೋಡಿ, ಅವರು ಕೆತ್ತನೆ ಮಾಡಿದಂತೆ. ಇಲ್ಲಿ ಕೆತ್ತನೆ ನೋಡುವಾಗ ನನ್ಗೆ ನೋಡುವಾಗ ಬಹಳ ಒಂದು ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲ ಪ್ರಥಮ ಮೈಸೂರು ಪದಾತಿ ಇದಲ್ಲ, ಯಾವುದು ಇದು? ಪ್ರಥಮ ಮೈಸೂರಲ್ಲಿ ಆಗಿರುವಂತದ್ದು ಇದು ಇದು ಎರಡನೇ ಮಹಾಯುದ್ಧ ಟೈಮಲ್ಲಿ ಆಗಿರುವಂತದ್ದು. ಇದು ಬಿಳಿ ತಿದಿ ಗೊಲ್ಲಲಿಂದ ಕೂಡಿದ ಸಟ್ಲೆಂಟು ವಾದ್ಯದಂಡ ಆಗಿರುವಂತಹ ಒಂದು. ಹೌದಾ? ಇದನ್ನ ಸ್ವಲ್ಪ ವಿಸ್ತರಿಸಬಹುದಾ? ಅದೇ ತರ ಇಲ್ಲಿ ಮಾಡಕ್ಕೆ 7 ರಾತ್ರಿ 7 ಹಗಲು ಬೇಕಾಗುತ್ತೆ. ಇವಾಗ ನನಗೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಪಲ್ಲಕ್ಕಿ, ಯಾಕಂದ್ರೆ ನಮ್ಮ ಮೆಂಬರ್ಸ್ ಎಲ್ಲಿದ್ದಾರೆ? ನಮ್ಮ ಮೆಂಬರ್ಸ್ ಕೂಡ ಎಲ್ಲ ಕಾಣೆ ಆಗಿತಾ ಇದಾರೆ. ಕೇವಲ ಚಿತ್ರಗಳ ಮಾತ್ರ ಅಲ್ಲ, ಅದೆಷ್ಟು ಇತಿಹಾಸವನ್ನು ಹೊಂದಿದೆ ಇದು. ಕಂಬಗಳು ನೋಡಿ ಅಲ್ಲ, ಯಾವ ರೀತಿ ಕಲಾಕಾರ ಕೆತ್ತನೆ ಮಾಡಿದಾರೆ ನೋಡಿ. ಹೌದೌದು, ಎಲ್ಲ ಕಲ್ಲಿನಿಂದ ಕೂಡಿರುವಂತದ್ದು. ಹೌದೌದು, ಎಲ್ಲ ಕಲ್ಲಿನಿಂದ ಕೂಡಿರುವಂತದ್ದು. ಬಾಗಿಲು ನೋಡಿ, ಬಾಗಿಲು, ವಾವ್, ಅಂಬಾರಿ ಆನೆಗಳು. ಇದರೊಳಗೆ ಸ್ಟೋರ್ ಆಗಿರುತ್ತಾ? ಆನೆಗಳು ಮೊದಲು ಆನೆಗಳು ಇಲ್ಲಿ ಕಾಣ್ತಾ ಇತ್ತು, ಇವಾಗ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದು ಆನೆಗಳ ಬಾಗಿಲುಗಳು ಸುಮಾರು 3 ಕ್ವಿಂಟಲ್ ಅಷ್ಟು ಭಾರ ಇದೆ. ಒಬ್ಬ ನಿಮ್ಗೆಲ್ಲ ಇದು ಎಷ್ಟು? ನಾವು ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಈ ಒಂದು ಬಾಗಿಲುಗಳು 4 ಕ್ವಿಂಟಲ್ ಇದೆ ಅಲ್ವಾ? ಇದರೊಳಗೆ ಹೋಗ್ತೀವಲ್ಲ, ಇದರದಿಂದ ಇದೆಲ್ಲ ಯುದ್ಧ ನಡೆದಿರುವಂತಹ ಚಿತ್ರಗಳು ಸುಮ್ಮನೆ ಹಾಕಿರುವುದಲ್ಲ, ಅದೆಷ್ಟು ಇತಿಹಾಸವನ್ನು ಹೊಂದಿದೆ ವಿಚಾರಗಳು ಕೂಡ ನಿಮ್ಮ ಗಮನಕ್ಕೆ ತರಳುಗೋಸ್ಕರ ಗೋಡಿ ಚಿತ್ರ ಮಾಡಿದ್ದಾರೆ ಅಲ್ವಾ? ಇದು ತುರ್ತು ಪರಿಸ್ಥಿತಿ ಏನಾದ್ರೂ ಹೊರಡಿಸ್ತಾರೆ. ಹೌದೌದು, ನೀವು ಎಕ್ಸ್ಪ್ಲೈನ್ ಮಾಡೋದಂದ್ರೆ ಎಲ್ಲ ಬಿಡುದೇ ಇಲ್ಲ. ಇದಲ್ಲ ಹೇಳಿ, ಟ್ರಾಫಿಕ್ ಜಾಮ್ ಆಗಿದೆ, ಮೂವ್ ಮಾಡಿ. ಹೌದು, ಸ್ವಲ್ಪ ಹೋಗುವ, ಮುಂದೆ ಹೋಗುವ. ಯಾವುದು ಇದು? ಅಲ್ಲ, ಹಳೆಗಾಲದ 600 ವರ್ಷದ ಇತಿಹಾಸವನ್ನು ಹೊಂದಿರುವಂತ. ಸ್ನೇಹಿತರ ನೋಡ್ಬೋದು, ಅಷ್ಟು ಇತಿಹಾಸವನ್ನು ಹೊಂದಿದೆ ನೋಡಿ. ಆ ಚಿತ್ರಗಳಲ್ಲಿ ಕಲಾಕಾರವಾಗಿರುವಂತ ಈ ಚಿತ್ರಗಳು. ಇದರ ಸ್ವಲ್ಪ ಹೇಳಿ. ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಉಲ್ಬಾಕೋಡ ಅಂತ ಹೇಳ್ತಾರೆ. ಉಲ್ಬಾಕೋಡ, ಆಮೇಲೆ ಜಾಂಬೂರಸ್ ಪೆಟ್ಟಿಗಳು, ಮತ್ತೆ ದೇವರ ಕೋಣೆಯಲ್ಲಿ ಇರುವಂತಹ ಒಂದು ಪೆಟ್ಟಿಗಳು ಅಂತ ಹೇಳ್ತಾರೆ. ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಮೈಯತ್ ಕಟೀಲ್ ಅಂತ ಹೇಳ್ತಾರೆ. ಅದೇ ತರ ಫ್ರೆಂಡ್ಸ್, ಅರಮನೆ ಎಲ್ಲ ತೋರಿಸಿದ್ದೀನಿ, ಎಲ್ಲ ಕೆತ್ತನೆ ಅದು ಇದು ಎಲ್ಲ ತೋರಿಸಿ ಆಯಿತು. ಇನ್ನು ಮೈಸೂರು ಹಲವಾರು ಕಡೆ ಸುತ್ತಲಿಕ್ಕಿದೆ. ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಹೋಗಬೇಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮತ್ತು ನನ್ನ ಭಾವನೆ. ಇದೆಂಥ ಕಾಯಿನ್ ಅಂತ ಗೊತ್ತಿಲ್ಲ, ಎಂತಾಗಿರ್ಬೋದು ಕಾಯಿನ್, ಕಮೆಂಟ್ ಮಾಡಿ ಆಯಿತಾ? ಕಾಯಿನ್ ಇಲ್ಲ, ಈ ಮೈಸೂರಲ್ಲೆಲ್ಲ ಮಾರ್ತಿದ್ದಾರೆ. ಇದಂತ ಹುಡಿ ಮಾಡ್ತಿದ್ದಾರೆ, ಗೊತ್ತಿ ಪಟಾಕಿ ಅದಕ್ಕೆ ಇವತ್ತು ಹೋಗ್ತಿದೀವಿ ಹಿಂಗೆ. ಚರ್ಮುರಿ